ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ಈಗ ಟ್ರೆಂಡ್ ಒಳಗೆ ನ್ಯೂಸ್ ನೀವು ನೋಡತ್ತಿರ್ಬೋದು ಸೋಷಿಯಲ್ ಮೀಡಿಯಾದೊಳಗೆ, 14 ಜನ ಮುಸಲ್ಮಾನರು ಸೇರಿ ಗಂಗಾ ನದಿಯೊಳಗೆ ಹೋಗಿ ಬೋಟ್ನಾಗ ಕುತ್ಕೊಂಡು ಇಫ್ತಾರ್ ಕೂಟ ಮಾಡಿದ್ದಾರೆ. ಅವ್ರು ತಿಂದಿರುವಂತ ಮಾಂಸದ ಮೂಳೆಗನ್ನ ಗಂಗಾ ನದಿ ಒಳಗೆ ಎಸಿತಾರಪ್ಪ. ಅದು ನೋಡಿರ್ಬೋದು ನೀವು. ಇವ್ರು ತಿಳಿದ ಮಾಡ್ತಾರೋ ಅಥವಾ ಬೇಕಂತನ ಮಾಡ್ತಾರೋ ತಿಳಿಯದನೆ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಪೊಲೀಸ್ನವರು 14 ಜನರನ್ನು ಕೂಡ ವಶಕ್ಕೆ ತಗೊಂಡಿದ್ದಾರೆ. ಮುಂದೆ ಏನ್ ಮಾಡ್ತಾರೆ ನೋಡೋದು ನಾವು. ಆದ್ರೆ ನನಗೊಂದು ಇದರಿಂದ ಅರ್ಥ ಆಗುದೇನಪ್ಪಾ ಅಂತಂದ್ರ, ನಮ್ಮ ಪವಿತ್ರ ಗಂಗಾ ನದಿಯೊಳಗೂ ಕೂಡ ಹಿಂಗ ಮಲಿನ ಮಾಡಿ ಮಾಂಸವನ್ನ ಚೆಲ್ಲಿ ಅದಕ್ಕೆ ಅವಮಾನ ಮಾಡುವಂಥದ್ದು, ಧಕ್ಕೆ ಮಾಡುವಂಥದ್ದು ನಮ್ಮ ಧರ್ಮಕ್ಕೆ ಯಾಕೆ? ನಾವೇನಾದ್ರೂ ಬೇರೆ ಧರ್ಮಕ್ಕೆ ಧಕ್ಕೆ ಮಾಡಿವ? ನಾವೇನಾದ್ರೂ ನಿಮ್ಮ ಧರ್ಮಕ್ಕೆ ನೋವು ಮಾಡಿವ? ಇಲ್ಲ. ಈಗಲೂ ಕೂಡ ಪ್ರತಿಯೊಂದು ಜಾಗದೊಳಗೂ ಕೂಡ ಪ್ರತಿಯೊಂದು ಹಬ್ಬನೂ ಕೂಡ ಪ್ರತಿಯೊಬ್ರು ಮಾಡ್ತಾರೆ. ಅದನ್ನ ಅರ್ಥ ಮಾಡಿಕೊಂಡು ಕೆಲವೊಂದಿಷ್ಟು ಜನ ಒಳ್ಳೆಯವರು ಇದ್ದಾರೆ, ಎಜುಕೇಟೆಡ್ ಮುಸ್ಲಿಂ ಅಂತ ಹೇಳಿ ಒಳ್ಳೆ ವ್ಯಕ್ತಿಗಳು ಕೂಡ ಅದಾರ. ಆದ್ರೆ ಕೆಲವೊಂದಿಷ್ಟು ಜನ ಮಾತ್ರ ಈ ತರ ನಮ್ಮ ಧರ್ಮಕ್ಕೆ ಧಕ್ಕೆ ಮಾಡುವಂಥದ್ದು ಮಾಡ್ತಾರೆ. ನನಗೆ ಒಂದು ಅರ್ಥ ಆಗೋಲ್ತ, ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ನಮ್ಮ ಧರ್ಮಕ್ಕಾಗ್ಲಿ ಇನ್ನೊಂದು ಧರ್ಮಕ್ಕಾಗ್ಲಿ ಧಕ್ಕೆ ಮಾಡುವಂತರ ಮೇಲೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಕಾನೂನು ತರಬೇಕು. ನಿಮ್ಗಳ ಮುಖಾಂತರ ನಾನು ಸರ್ಕಾರ ಕೇಳೋದು ಒಂದೇ, ದಯವಿಟ್ಟು ಯಾರು ತಪ್ಪು ಮಾಡ್ತಾರೆ, ಯಾರು ತಪ್ಪನ್ನ ಧಾರ್ಮಿಕ ಆಚರಣೆಗಳಿಗೆ, ಧಾರ್ಮಿಕ ನಂಬಿಕೆಗಳಿಗೆ, ಧರ್ಮಕ್ಕೆ, ದೇವರಿಗೆ ಯಾರು ಈ ತರ ಧಕ್ಕೆ ಮಾಡ್ತಾರಲ್ಲ ಅಂತವ್ರಿಗೆ ಕಠಿಣವಾದ ಶಿಕ್ಷೆಯನ್ನ ಕೊಡಿಸ್ರಿ. ಇದು ನಮ್ಮ ರಾಜ್ಯದೊಳಗೆ ಸ್ಪೆಷಲಿ ಇಲ್ಲ ಅಂತ ಅನ್ಕೋತೀನಿ ನಾನು. ಕೆಲವೊಂದಿಷ್ಟು ಜಾಗದೊಳಗೆ ಮೊನ್ನೆ ಬಾಗಲಕೋಟೆ ಒಳಗೆ ಆಯ್ತಲ್ಲ ನೋಡ್ರಿ, ಆ ತರ ಆಗಬೇಕು. ಆದಾಗ ಪೊಲೀಸ್ನವರು ನೋಡಿದ್ರೆ ಹೆದರ್ತಾರೆ. ತಪ್ಪು ಮಾಡುವಂತವ್ರು ಪೊಲೀಸರು ನೋಡಿದವ್ರು ಹೆದರ್ತಾರೆ.